ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ವೀಕ್ಷಕರೇ, ಇಂದಿನಿಂದ ಬದಲಾದ ಸಮಯದಲ್ಲಿ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಪ್ರತಿದಿನ ಕೂಡ 8:30ಗೆ ಪ್ರಸಾರವಾಗ್ತಾ ಇತ್ತು. ಆದ್ರೆ ಇಂದಿನಿಂದ ಈ ಪ್ರತಿದಿನ 8 ಗಂಟೆಗೆ ಪ್ರಸಾರವಾಗುತ್ತೆ ನಿಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ಈಗಾಗಲೇ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಗಣೇಶ್ ಅಂತ, ಹೊನ್ನಾವರದಿಂದ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಗಣೇಶ್? ನಮ್ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಬಿಸ್ನೆಸ್ ವಿಚಾರವಾಗಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಹಾಗಾದ್ರೆ 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 36. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಾ ಅಥವಾ ಬಿಸ್ನೆಸ್? ಅಲ್ಲ ಮೇಡಮ್, ಆಲ್ರೆಡಿ ಬಿಸ್ನೆಸ್ ಇದೆ ನಮ್ದು, ಸ್ಟಾರ್ಟ್ ಮಾಡಿದೀನಿ ನಾನು. ಓಕೆ. ಅಂದ್ರೆ ಗುರುಜಿ ಹತ್ರ ನಾನು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಸ್ವಲ್ಪ ಇವಾಗ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಇದಿದೆ, ಅದನ್ನ ಕೇಳುವ ಅಂತಿದ್ದೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 12/9. ಓಕೆ. 96. 12/9/96. 10:45 AM. ಇನ್ನೊಮ್ಮೆ ಹೇಳಿ. 10:45 AM. 10:45 AM. ಓಕೆ. ಹೊನ್ನಾವರ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಾನೊಂದು ಬಿಸ್ನೆಸ್ ಚಿಕ್ಕ ವ್ಯಾಪಾರ ಶುರು ಮಾಡಿದ್ದೀನಿ, ಒಂದು 2.5 ವರ್ಷ ಆಯ್ತು. ಓಕೆ, ಒಂದು ಮಂತ್ಲಿ ಒಂದು 20, 30 ಅಥವಾ 40 ಆಯವರೆಗೆ ದುಡಿತಾ ಇದ್ದೆ. ಚಂದ್ರದಶ ಇತ್ತು ಮುಂಚೆ. ಹೌದೌದು. ಚಂದ್ರದಶ ಆದಮೇಲೆ ಇವಾಗ ಮಂಗಳದಶ ಪ್ರಾರಂಭವಾಗಿದೆ. ಚಂದ್ರದಶದಿಂದ ಮಂಗಳದಶ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ದುಡಿಮೆ ಕಮ್ಮಿ ಆಗುತ್ತೆ ಅಂತ ಬರುತ್ತೆ. ಯಾಕೆಂದರೆ ಚಂದ್ರದಶದಲ್ಲಿ 9 ಇರೋದು ಗ್ರೀನ್ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಆದರೆ ಇದು 5 ಸ್ವಲ್ಪ ಬೀಳುತ್ತೆ ಏಟು. ಏನಾಗಿದೆ ಇವಾಗ? ಅದೇ ಗುರುಜಿ, ಒಂದು 4 ತಿಂಗಳಿಂದ ಬಿಸ್ನೆಸ್ ನಡೀತಾನೂ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಹೋದ ತಿಂಗಳು ಸ್ವಲ್ಪ ಲಾಸ್ ಕೂಡ ಆಯ್ತು. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಏನಾದ್ರು ಈಗ ಇದರಲ್ಲಿ ನೋಡಿ, ಇದು ಮೀಡಿಯಂ ಸಕ್ಸಸ್ ಅಂತಿದೆ. ಇದು ಸ್ವಲ್ಪ 9ಇಂದ ಹಿಡಿದು ಸ್ವಲ್ಪ 5ಗೆ ಬಂದಿದೆ. ಅಂದರೆ 5 ಸ್ವಲ್ಪ ಲೋ ಲಾಸ್. ಇಲ್ಲಿ ಲಾಸ್ ಇರಲಿಲ್ಲ ಅಷ್ಟೊಂದು, ಬಟ್ ಇಲ್ಲಿ ಲೋ ಲಾಸ್ ಬಂದ್ಬಿಟ್ಟಿದೆ. ಸ್ವಲ್ಪ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡಿ ಮೊದಲಿಗೆ. ಹಾಗೆ ಕೇತು 5ನೇ ಮನೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಒಂದು ವಿಚಾರದಲ್ಲಿ ನೀವು ಮಾಡಬಹುದು. ದಯವಿಟ್ಟು ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಕೊಂಡು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಕೈಗೆ ಕೆಂಪು ದಾರ ಕಟ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ, ವೈವಾಹಿಕ ಜೀವನ, ಕೋರ್ಟ್ ಕಚೇರಿ ಕೆಲಸ, ಬಿಸ್ನೆಸ್ ಆಗಿರಬಹುದು, ಎಲ್ಲ ವಿಚಾರದಲ್ಲೂ ಕೂಡ ನೀವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತದ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬೇಕು, ರಿಜಿಸ್ಟರ್ ಆಗಬೇಕು. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65ರಿಂದ 70 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು, PhD ಮೂಲಕ. ಹಾಗಾದ್ರೆ ನೀವು ಕೂಡ ಒಂದು ಸುವರ್ಣಾವಕಾಶವನ್ನ ಪಡೆಯಬೇಕಾ? ಹಾಗಾದ್ರೆ ಆ ಸುವರ್ಣಾವಕಾಶ ಇದೇ ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯೋದಕ್ಕೆ ಒಂದೊಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಈ ಅವಕಾಶವನ್ನ ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ಸದುಪಯೋಗ ಪಡಿಸ್ಕೊಂಡು ನಂತರ ರಿಜಿಸ್ಟರ್ ಆಗಿ ಕೇವಲ 7,999 ರೂಪಾಯಿಗೆ ಮನೆಯಿಂದಲೇ 15 ದಿನಗಳ ಕಾಲ ಕುಳಿತುಕೊಂಡು ಆನ್ಲೈನ್ ಮೂಲಕ ಜ್ಯೋತಿಷ್ಯವನ್ನ ಕೂಡ ಕಲಿಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತೀರ್ಣರಾಗಿಯೂ ಕೂಡ ನಿಮ್ಮ ಜೀವನವನ್ನ ನೀವೇ ರೂಪಾಂತರಗೊಳಿಸಬಹುದಾಗಿದೆ. ಹಾಗಾದ್ರೆ ಮತ್ತೆ ಆಗ್ತಾರ? ಈ ಕೂಡಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಅದೇ ಕುಜಗ್ರಹ ಸಂಚಾರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ಕುಜಗ್ರಹ ಸಂಚಾರದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ನೀಡ್ತೀರಾ? ಕುಜ ಅಥವಾ ಅಂಗಾರಕ ಅಥವಾ ಮಂಗಳ ಅಂತ ನಾವೇನು ಕರಿತೀವಿ, 45 ದಿವಸ ಕಾಲ ಮಿಥುನ ರಾಶಿಲಿ ಇರ್ತಕ್ಕಂಥದ್ದು. ಅಂದರೆ ವೃಷಭ ರಾಶಿ ಮುಗಿಸ್ಕೊಂಡು ಇವಾಗ
ಮಿಥುನ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಮೇಷ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸಮಸ್ಯೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕು, ಹೆಚ್ಚಿನ ಲಾಭಾಂಶ ಇರೋದಿಲ್ಲ ಅಂತ ಬರ್ತಾ ಇದೆ. ಮತ್ತು ಹಾಗೆ ಈ ಕುಜನ 3ನೇ ಮನೆಯ ಪ್ರವೇಶದಿಂದ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಣ್ಣ ಪುಟ್ಟ ಲಾಭ ತೋರಿಸ್ತಾ ಇದೆ. ಆದರೆ 8ನೇ ಮನೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಗ್ರಹ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹೂಡೋದು ಬೇಡ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಸಾಧಾರಣವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮೇಷಲಗ್ನದವರು. ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜದಶ ಕುಜಭುಕ್ತಿ ನಡೀತಾ ಇದ್ದರೆ, ಮಂಗಳ ದಶ ಮಂಗಳ ಭುಕ್ತಿ ಮಂಗಳ ಅಂತರ್ಭುಕ್ತಿ ನಡೀತಾ ಇದ್ದರೆ ಈ ಒಂದು ವಿಚಾರವನ್ನು ನೀವು ಖಂಡಿತ ತಗೊಳ್ಬೋದು. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಫೋಕಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಹಣದ ವಿಚಾರದಲ್ಲಿ ಸ್ವಲ್ಪ ಡಿಸ್ಕಷನ್ನು, ಯಾವುದಾದ್ರು ಒಂದು ಮೂಲದಿಂದ ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಚೂರು ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅದರ ಲಾಭ ತೋರಿಸಿದ್ರು ಕೂಡ 12ನೇ ಮನೆ ತೋರಿಸೋದ್ರಿಂದ ಒಂದು ಸ್ವಲ್ಪ ಹಾಕಿರೋ ಇನ್ವೆಸ್ಟ್ಮೆಂಟು ಬಂಡವಾಳ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಹಾಕ್ತಕ್ಕಂಥದ್ದು. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅಂದರೆ ವಿಶೇಷವಾಗಿ ಇಲ್ಲಿ ಹೊಸ ಸಂಬಂಧಗಳು, ಇನ್ನೇನು ನಮ್ಮ ಆಷಾಢ ಮುಗಿದ ತಕ್ಷಣ ಎಲ್ಲ ಸ್ವಲ್ಪ ಸಂಬಂಧಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಈಗ ಸ್ವಲ್ಪ ವಿಶೇಷವಾಗಿ ಒಳ್ಳೆಯ ಸಂಬಂಧ ಬರೋಕ್ಕೆ ಹೆಲ್ಪ್ ಆಗಿ, ಮಾತುಕತೆ ಉತ್ತಮ ರೀತಿಯಲ್ಲಿ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಊಟದ ವಿಚಾರದಲ್ಲಿ, ಅಂದರೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಆ ಒಂದು ವಿಚಾರ ಬಿಟ್ಟರೆ ಇನ್ನು ಉಳಿದ ಎಲ್ಲ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ. ಮುಂದೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಎಫರ್ಟಿಂದ, ಕಾಂಪಿಟೇಷನಿಂದ ಏನಾರು ಇದ್ದರೆ ಗೆಲ್ಲತಕ್ಕಂಥದ್ದು ತೋರಿಸ್ತಾ ಇದೆ. ಸ್ಪೋರ್ಟ್ಸಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟಿಂದ ಒಳ್ಳೆಯ ಜಯ ಗಳಿಸ್ತಕ್ಕಂಥದ್ದು, ಹೆಚ್ಚಿನ ಒಂದು ಜನರ ಒಂದು ಸಂಪರ್ಕದಿಂದ ಹೆಚ್ಚಿನ ಒಂದು ಲಾಭಾಂಶ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಂಟಿತನ ಕಾಡ್ತಕ್ಕಂಥದ್ದು, ಒಬ್ಬರೇ ಮಾಡಬೇಕಾಗಿರ್ತಕ್ಕಂಥ ಬಿಸ್ನೆಸ್ಸು ಒಬ್ಬರೇ ಟೆನ್ಷನ್ ತೊಗೊಂಡು ಮಾಡಬೇಕು, ಬಟ್ ಲಾಭಾಂಶ ತೋರಿಸ್ತಾ ಇದೆ. ವಿವಾಹದಲ್ಲಿ ಮನಸ್ತಾಪಗಳು ತೋರಿಸ್ತಾ ಇದೆ, ಒಂಟಿತನ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಯಾರ್ಯಾರು ಕೋರ್ಟ್ ಕೇಸು ಅದೆಲ್ಲ ನೋಡ್ತಾ ಇದ್ದೀರಾ, ವಿವಾಹದಲ್ಲಾರು ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಅದು ಬಿಟ್ಟರೆ ಮಿಥುನ ಲಗ್ನದವ್ರಿಗೆ ಮೇಜರಾಗಿ ಏನಿಲ್ಲ. ಮತ್ತೆ ಒಂದು ಸತಿ ಹೇಳ್ತೀನಿ, ಮಂಗಳ ದಶ ಮಂಗಳ ಭುಕ್ತಿ ಮಂಗಳ ಅಂತರ್ಭುಕ್ತಿ ಬಂದಾಗ ಮಾತ್ರ ಇದು ಕನ್ಸಿಡರ್ ಮಾಡಬೇಕು ಮಿಥುನ ಲಗ್ನದವರು, ಬೇರೆದಕ್ಕೆ ಕನ್ಸಿಡರ್ ಮಾಡೋಂಗಿಲ್ಲ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿಚಾರ ಬಂದಾಗ ಇಲ್ಲಿ ಕರ್ಕಾಟಕ ಲಗ್ನದಲ್ಲಿ 12ನೇ ಮನೆಯಲ್ಲಿ ಮಂಗಳ ಕೂತ್ಕೊಂಡಿದ್ದಾನೆ. 12ನೇ ಮನೆಯಲ್ಲಿ ಮಂಗಳ ಕೂತ್ಕೊಂಡು ಸ್ವಲ್ಪ ವ್ಯಯವನ್ನು ಕೊಡ್ತಕ್ಕಂಥದ್ದು, 5ನೇ ಅಧಿಪತಿ ಮತ್ತು 10ನೇ ಅಧಿಪತಿ ವ್ಯಯವನ್ನು ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರು ಜಾಬ್ ಲಾಸ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಕೆಲಸದಲ್ಲಿ ಒತ್ತಡಗಳು ತೋರಿಸ್ತಾ ಇದೆ. ಕೆಲಸ ಬಿಟ್ಟು ಬೇರೆ ಹುಡ್ಕೋಣ ಅನ್ನೋ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಬರೋದಿಲ್ಲ, ಅಷ್ಟು ಒಳ್ಳೆಯ ಕಾಂಬಿನೇಷನ್ನು ಇಲ್ಲ. ಸ್ವಲ್ಪ ಹಾಕಿರ್ತಕ್ಕಂಥ ಬಂಡವಾಳ ಸ್ವಲ್ಪ ಈ 45 ದಿವಸಗಳಿಗೂ ಸ್ವಲ್ಪ ಅಷ್ಟು ಸಮಂಜಸವಾಗಿ ಇರೋದಿಲ್ಲ. ಹಾಗೆ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾತುಕತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಅಥವಾ ಏನೋ ಒಂದು ಕಾರಣಾಂತರದಿಂದ ಒಂದು ಕಟ್ಟಾಗ್ತಕ್ಕಂಥದ್ದು ಸಂಬಂಧ ತೋರಿಸ್ತಾ ಇದೆ. ಮತ್ತು ವಿವಾಹದಲ್ಲೂ ಕೂಡ ಸ್ವಲ್ಪ ಸಪ್ರೇಷನ್ ಮೈಂಡ್ಸೆಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಏನಾದ್ರು ಒಂದು ಸಮಸ್ಯೆಯಿಂದ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಹೋಗಿ ಬರ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ ಈ ಒಂದು ಗೋಚಾರ ಫಲದಿಂದ. ಸೊ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಮತ್ತು ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿದ್ದರೆ ಇನ್ನು ಮಿಕ್ಕ ಎಲ್ಲ ವಿಚಾರಗಳು ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಹೇಳ್ಬೋದು. ಹಾಗೆ ಸಿಂಹ ಲಗ್ನಕ್ಕೆ ಬರೋಣ. ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ಹೆಚ್ಚಿನ ಜ್ಞಾನಾರ್ಜನೆ ತೋರಿಸ್ತಾ ಇದೆ. ಒಳ್ಳೆಯ ಒಂದು ಅಂಕಗಳನ್ನ ಪಡಿತಕ್ಕಂಥದ್ದು,
ವಿದ್ಯೆಯಲ್ಲಿ ಆಸಕ್ತಿ ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭಾಂಶ ತೋರಿಸಿದ್ರು ಕೂಡ ಬದಲಾವಣೆ ಆಗಬೇಕು, ಚೇಂಜ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ಬಂದರೂ ಕೂಡ ಏನಾದ್ರು ಬಿಸ್ನೆಸ್ಸಲ್ಲಿ ಚೇಂಜ್ ಮಾಡೋಣ ಅಥವಾ ಆ್ಯಡ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಸ್ಟ್ರಾಂಗಾಗಿ ಬರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ತಗೊಂಡಾಗ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಲಾಭಾಂಶ ತೋರಿಸಿದ್ರೂ ಕೂಡ ಸ್ವಲ್ಪ ವಿವಾಹದಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ, ಆದರೆ ಮೆಟೀರಿಯಲೈಸ್ ಆಗೋದಿಲ್ಲ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಸಿಂಹಲಗ್ನದವ್ರಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಲಾಭಾಂಶ ತೋರಿಸ್ತಾ ಇದೆ. ಭೂಮಿ ಖರೀದಿ ಅಥವಾ ಫ್ಲ್ಯಾಟ್ ಖರೀದಿ ವಿಚಾರದಲ್ಲಿ ಉತ್ತಮವಾಗಿದೆ. ಸೊ ಕನ್ಯಾ ಲಗ್ನಕ್ಕೆ ಹೋಗೋಣ. ನೆಕ್ಸ್ಟು ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಆಸಕ್ತಿ ವಿದ್ಯಾಭ್ಯಾಸದಲ್ಲಿ ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶನೂ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗ್ತಕ್ಕಂಥ ಒಂದು ಚಾನ್ಸಸ್ಸು ಬಹುತೇಕ ಕಂಡು ಬರ್ತಾ ಇದೆ. ಆದರೆ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಅಂತರ್ಭುಕ್ತಿಗಳಲ್ಲಿ ಮಂಗಳ ಇರಬೇಕು. ಅಂತರ್ಭುಕ್ತಿಯಲ್ಲಿ ಮಂಗಳ ಇದ್ದರೆ ವಿಶೇಷವಾಗಿ ಹೆಚ್ಚಿನ ಲಾಭಾಂಶ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕನ್ಯಾ ಲಗ್ನದವರು ಹೆಚ್ಚಿನ ಲಾಭಾಂಶ ನೋಡ್ತೀರಾ, ಒಳ್ಳೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು. ಬಟ್ ಟೆನ್ಷನ್ ಇರ್ತಕ್ಕಂಥದ್ದು 8ನೇ ಮನೆ ತೋರಿಸಿದಾಗ ಸೂಚ್ಯಾಂಕದಲ್ಲಿ ಸ್ವಲ್ಪ ಟೆನ್ಷನ್ ಇದ್ದಿದ್ದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಈಗೋ ಕ್ಲಾಶಸ್ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಬರ್ತಕ್ಕಂಥವ್ರು ಈ ಕೊಡೋದು ತಗೊಳ್ಳೋದು ವಿಚಾರದಲ್ಲಿ 45 ದಿವಸ ಆದಮೇಲೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಅದಾದ ನಂತರ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು. ಆರೋಗ್ಯ ಸ್ವಲ್ಪ ಯಾವುದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇರೋರು ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ಕನ್ಯಾ ಲಗ್ನದ ವಿಚಾರ. ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದವರು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಒಂದು ಆಸಕ್ತಿ ಹೆಚ್ಚಾಗಿರ್ತಕ್ಕಂಥದ್ದು ಬರ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆ ಮಾಡಬೇಕು ಅಂತ ಬರ್ತಕ್ಕಂಥದ್ದು ಅಥವಾ ಚೇಂಜ್ ಆಫ್ ಜಾಬ್ ಬರ್ತಕ್ಕಂಥದ್ದು ಅಥವಾ ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಅಂದ್ಕೊಂಡಿರ್ತಕ್ಕಂಥ ಒಂದು ಪೊಸಿಷನ್ನು ಅದೇನೂ ಸಿಗದೇ ಇರತಕ್ಕಂಥ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಹೊಸ ವಿವಾಹ ಸೂಚ್ಯಾಂಕದಲ್ಲಿ ಹಿರಿಯರಿಂದ ಮಾನ್ಯತೆ ಪಡೆದು ಹಿರಿಯರಿಂದ ಮನ್ನಣೆ ಪಡೆದು ವಿವಾಹ ಆಗ್ತಕ್ಕಂಥ ಸ್ಟ್ರಾಂಗ್ ಯೋಗ ಬರ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ ಆಗಿದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟು ತುಲಾ ಲಗ್ನ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಮಂಗಳ ಇರ್ತಕ್ಕಂಥದ್ದನ್ನು ನಾನು ನೋಡ್ಕೋಬೇಕಾಗತ್ತೆ. ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಿಮ್ಮ ಲಗ್ನದಿಂದ 8ನೇ ಮನೆಯಲ್ಲಿ ಮಂಗಳ ಬಂದಿರೋದ್ರಿಂದ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನು, ಸಣ್ಣ ಪುಟ್ಟ ಗಾಯಗಳು, ಕಟ್ಟಾಗ್ತಕ್ಕಂಥದ್ದು, ರಕ್ತದಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಈ ಒಂದು ಇಂಪಾರ್ಟೆಂಟ್ ವಿಚಾರದಲ್ಲಿ ನಾವು ನೋಡಿದಾಗ ಸ್ವಲ್ಪ ತೊಗರಿ ಬೇಳೆಯನ್ನು ದಯವಿಟ್ಟು ದಾನ ಮಾಡಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಟೆನ್ಷನ್ಸ್ಗಿಂತ ಹೆಚ್ಚಾಗಿ ಸಹಪಾಠಿಗಳಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ವಿವಾಹದಲ್ಲೂ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಸ್ವಲ್ಪ ಒಟ್ಟಾರೆ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಒಂದು 45 ದಿವಸ. ಹಾಗೆ ಮುಂದೆ ದಶಾಭುಕ್ತಿಗಳಲ್ಲಿ ಮಂಗಳ ಇರಬೇಕು ಅಂತ ಹೇಳಿದ್ದೀನಿ, ಅದು ರೂಲ್. ಅದು ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಮತ್ತು ಟೀಚರಿಂದ ಒಳ್ಳೆಯ ಒಂದು ಬೋಧನೆ ಸಿಗ್ತಕ್ಕಂಥದ್ದು ಅಥವಾ ಸಪೋರ್ಟ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ, ಅಷ್ಟು ಪವರ್ಫುಲ್ಲಾಗಿಲ್ಲ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಾಂಶ ತೋರಿಸದೇ ಇದ್ದರೂ ಕೂಡ ಹೆಚ್ಚಿನ ವಹಿವಾಟು ತೋರಿಸುತ್ತೆ. ವ್ಯಾಪಾರ ವಹಿವಾಟು ಹೆಚ್ಚಿಗೆ ಇರುತ್ತೆ, ಲಾಭಾಂಶ ಕಮ್ಮಿ ಇರುತ್ತೆ. ಅದನ್ನು ಸ್ವಲ್ಪ
ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ಧನುರ್ ಲಗ್ನದಲ್ಲಿ ವಿಶೇಷವಾಗಿ ನೋಡ್ಕೋಬೇಕು. ವಿವಾಹದಲ್ಲಿ ಸ್ವಲ್ಪ ಪ್ರೇಮ ವಿವಾಹದಲ್ಲಿ ಸ್ವಲ್ಪ ಸಕ್ಸಸ್ಸು ಸಫಲತೆ ಕಾಣ್ಬೋದು. ಹಾಗೆ ವಿವಾಹದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧಗಳು ಬಂದು ಕುದುರ್ತಕ್ಕಂಥ ಒಂದು ವಿಚಾರ ಇರ್ಬೋದು. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಮೇಜರಾಗಿ ಏನೂ ಇಲ್ಲ ಧನುರ್ ಲಗ್ನದಲ್ಲಿ. ಆದರೆ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ದಶಾ ಮಂಗಳ ಭುಕ್ತಿ ಮಂಗಳ ಅಂತರ್ಭುಕ್ತಿ ಬಂದಿರಬೇಕು, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಭೂಮಿ ಖರೀದಿಗೆ ತುಂಬ ಲಾಭಕರವಾಗಿದೆ. ಲೋನ್ಗೆ ಏನಾದ್ರು ಅಪ್ಲೈ ಮಾಡೋಂಗಿದ್ದರೆ ಒಳ್ಳೆ ಟೈಮ್ ಲೋನ್ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ತೋರಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಂದ ಸ್ವಲ್ಪ ಇರ್ತಕ್ಕಂಥದ್ದು ಅಥವಾ ಅಡಿಕ್ಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಆಟ ಪಾಠದಲ್ಲಿ ಗಮನ ಅಥವಾ ಮೊಬೈಲಲ್ಲಿ ಗಮನ ಸ್ವಲ್ಪ ಹೆಚ್ಚಾಗಿ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತದೆ. ಒಳ್ಳೆಯ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಒಂದು ಪ್ರಶಂಸೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆಗಳು, ಸ್ವಲ್ಪ ಆಲ್ರೆಡಿ ಗಲಾಟೆ ನಿಮ್ಮ ದಶಾಭುಕ್ತಿಗಳಲ್ಲಿ ಹೆಚ್ಚಾಗಿದ್ದಲ್ಲಿ ಏನೋ ಒಂದು ಕೋರ್ಟ್ಗೆ ಹೋಗೋಣ, ಕೋರ್ಟಲ್ಲಿ ಅಪ್ಲೈ ಮಾಡೋಣ ಅನ್ನೋ ಒಂದು ವಿಚಾರದಲ್ಲಿ ಕಂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಹುತೇಕ ಹೆಚ್ಚಾಗಿದೆ. ಆದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಭೂಮಿ ಖರೀದಿಗೆ ಲಾಭವನ್ನು ತೋರಿಸ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಮಕರ ಲಗ್ನದವ್ರಿಗೆ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಜನೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥದ್ದು, ಇಂಟೆಲಿಜೆನ್ಸ್ ಡೆವಲಪ್ ಆಗ್ತಕ್ಕಂಥದ್ದು, ವಿಸ್ಡಮ್ ಡೆವಲಪ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ಸ್ ಜಾಸ್ತಿ, ಕೆಲಸ ಬಿಡ್ತಕ್ಕಂಥದ್ದು, ಕೆಲಸ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು, ಅಥವಾ ನನಗೆ ಇಲ್ಲೇನೂ ಒಂದು ಏಳಿಗೆ ಇಲ್ಲ ಅಂತ ಹೇಳಿ ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ ಕುಂಭಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಮಂಗಳ ಇರಲೇಬೇಕು, ಅದು ಭಾಳ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ರೂಲ್. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ಕಮ್ಮಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಲಾಭಾಂಶ ಇಲ್ಲ ಅಂತ ತೋರಿಸ್ತಾ ಇದೆ. ದುಡ್ಡು ಹಾಕಿರ್ತಕ್ಕಂಥದ್ದು ಮೋಸ ಹೋಗ್ತಕ್ಕಂಥದ್ದು ಚಾನ್ಸಸ್ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ದುಡ್ಡು ಹಾಕಬೇಕಾಗಿರ್ತಕ್ಕಂಥದ್ದು ನೋಡ್ಕೋಬೇಕಾಗತ್ತೆ. ಹಾಗೆ ವಿವಾಹದಲ್ಲಿ ಪ್ರೇಮ ವಿವಾಹ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಧಾರಣ ಮದುವೆ ವಿಚಾರದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು, ಇಂಥದೇ ಬೇಕು ಅಂಥದ್ದೇ ಬೇಕು ಅಂತ ಕೂರ್ತಕ್ಕಂಥ ಒಂದು ವಿಚಾರ ಬಹುತೇಕ ಸ್ಟ್ರಾಂಗಾಗಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕಂಡು ಬರ್ತಾ ಇದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಯಾರಾದರೂ ಈ ಒಂದು ಕುಂಭಲಗ್ನದವರು ಜಮೀನು ಸೇಲ್ ಮಾಡಬೇಕು ಅಥವಾ ಲ್ಯಾಂಡ್ ಸೇಲ್ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇರ್ತಕ್ಕಂಥದ್ದು ಅಥವಾ ಸೇಲ್ ಆಗೋಕ್ಕೆ ಸ್ವಲ್ಪ ಆಫರ್ಗಳು ಬರ್ತಕ್ಕಂಥದ್ದು ಕುಂಭಲಗ್ನದವರು ಕಂಡು ಬರ್ತಾ ಇದೆ. ಸೇಲ್ಸ್ ಆಫ್ ಪ್ರಾಪರ್ಟಿ ಸ್ವಲ್ಪ ಒಳ್ಳೆಯದಾಗಿದೆ. ಆದರೆ ದಶಾಭುಕ್ತಿಗಳಲ್ಲಿ ಮಂಗಳ ಬಂದಿದೆಯಾ ಅಂತ ನೋಡ್ಕೋಬೇಕು. ಇಷ್ಟು ವಿಚಾರ. ಹಾಗೆ ಕೊನೆಯದಾಗಿರ್ತಕ್ಕಂಥದ್ದು ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಭಾಳ ಅತ್ಯುತ್ತಮವಾಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ. ಹೆಚ್ಚು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವೃತ್ತಿಯಲ್ಲಿ ಆಲಸ್ಯ ಆಗ್ತಕ್ಕಂಥದ್ದು, ಮನೆಯಲ್ಲೇ ಇರ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಆಸೆ ಆಗ್ತಕ್ಕಂಥದ್ದು ಅಥವಾ ಮನೆಯಿಂದ ಏನಾದ್ರು ಮಾಡೋಣ ಅಂತ ಆಸಕ್ತಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಭಾಳ ವಿಶೇಷವಾಗಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಭೂಮಿ ವ್ಯಾಪಾರದಿಂದ ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಬರ್ತಾ ಇದೆ. ಅದು ಬಿಟ್ಟರೆ ಸಾಧಾರಣವಾಗಿರ್ತಕ್ಕಂಥ ಫಲ ಇತರೆ ಜನಗಳಿಗೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಏನಾದ್ರು ವಿವಾಹ ಮಾತುಕತೆಯಲ್ಲಿ ಅಥವಾ ಏನಾದ್ರು ಒಂದು 45 ಡೇಸಲ್ಲಿ ಎಂಗೇಜ್ಮೆಂಟ್ ಏನಾದ್ರು ಇಟ್ಕೊಂಡ್ರೆ ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಯಾಕಂದರೆ 4ನೇ ಮನೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಮನೆ ಅಲ್ಲ. ಹಾಗೆ ಕೊನೆಯದಾಗಿ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಟ್ರೀಟ್ಮೆಂಟಿಂದ ಸ್ವಲ್ಪ ಕಂಟ್ರೋಲ್ಗೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ಕೊನೆಗೆ ನಾನು ಯಾವಾಗಲೂ ಹೇಳೋದು, ದಶಾ ಭುಕ್ತಿಗಳಲ್ಲಿ ಮಂಗಳ ದಶಾ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ನಡೆಯೋರ್ಗೆ ಮಾತ್ರ ಈ 12 ಲಗ್ನಗಳ ವಿಚಾರದಲ್ಲಿ ನಾನು ಏನೇ ಫಲಗಳು ಹೇಳಿದ್ರೆ ಅಲ್ಲಿ ಮಂಗಳ ದಶಾ ಭುಕ್ತಿ ಅಂತರ್ಭುಕ್ತಿ ಆ ಟೈಮ್ ಲೈನ್ಸ್ ಅನ್ನೋದು ನಡೀತಾನೆ ಇರಬೇಕಾಗುತ್ತೆ. ಇಷ್ಟು ಮಂಗಳನ ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಆಗ್ತಕ್ಕಂಥ ಒಂದು
ವಿಚಾರ, 45 ದಿವಸ ಅಲ್ಲಿ ವಿಚಾರ. ಎಸ್ ವೀಕ್ಷಕರೇ, ನೀವು ಕೂಡ ಕೇಳಿಸ್ಕೊಂಡ್ರಿ. ಕುಜ ಗ್ರಹ ಸಂಚಾರದಿಂದ ಯಾವ ರಾಶಿ ಯಾವ ಲಗ್ನದವರಿಗೆ ಏನೆಲ್ಲ ಶುಭ ಫಲಗಳು ಸಿಗಲಿದೆ, ಹಾಗೆ ಯಾವೆಲ್ಲ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು, ಇದ್ರ ಬಗ್ಗೆ ಗುರುಜಿಯವರು ಇವತ್ತಿನ ವಿಶೇಷವಾದಂತಹ ಸಂಚಿಕೆಯಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಮತ್ತೊಮ್ಮೆ ವಿಶೇಷವಾದಂತಹ ಸೂಚನೆ, ನಕ್ಷತ್ರ ನಾಡಿ ಕಾರ್ಯಕ್ರಮ ಬದಲಾದಂತಹ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಪ್ರಸಾರವಾಗಲಿದೆ. ಪ್ರತಿದಿನ 8 ಗಂಟೆಗೆ. ಇಷ್ಟು ದಿನಗಳ ಕಾಲ 8:15ಗೆ ಪ್ರಸಾರವಾಗ್ತಾ ಇತ್ತು. ಆದರೆ ಇಂದಿನಿಂದ ಬದಲಾದಂತಹ ಸಮಯದಲ್ಲಿ ನಕ್ಷತ್ರ ನಾಡಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಎಸ್, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 112ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.